ಈಗ ಬಿಸಿಬೇಳೆ ಬಾತ್ ಪೌಡರ್ ಹಾಕೋಣ, ಉಪ್ಪು ಹಾಕಿ ನೀರ್ ಹಾಕೋಣ. ಮತ್ತೆ ಶುಗರ್ ಇರೋರು ತಿನ್ಬಹುದು. ಇದರಲ್ಲಿ ಕ್ಯಾಲರೀಸ್ ಕಮ್ಮಿ, ಆಮೇಲೆ ಫೈಬರ್ ಜಾಸ್ತಿ. ಮತ್ತೆ ರುಚಿ ಕೂಡ ಅಷ್ಟೇ. ಆಮೇಲೆ ಇನ್ನೊಂದು ವಿಶೇಷ ಇದರ ಗುಣ ಅಂತಂದ್ರೆ, ನೀವು ರವೆ ಹಾಕ್ತಿರಲ್ಲ ಉಪ್ಪಿಟ್ಟು ಮಾಡಕ್ಕೆ ಇದೆಲ್ಲ, ಅದು ಎಷ್ಟು ಹಾಕ್ತಿರಾ ಅಷ್ಟೇ ಆಗತ್ತೆ. ಇದು 1 ಲೋಟ ಹಾಕಿದ್ರೆ 3 ಲೋಟದಷ್ಟು ಜಾಸ್ತಿ ಒದಗೋದು. ಅದಕ್ಕೆ ನೀವು ಇಷ್ಟಿಷ್ಟೇ ಹಾಕ್ತಾ ಇದ್ರಿ, ನಾನು ಯೋಚನೆ ಮಾಡ್ತಿದ್ದೆ. ಅದು ಹಾಗಾಗಿ ಇದು ಬಡವರ ಆಹಾರ ಇದು. ರುಚಿಗೆ ಬಟ್ ಇವಾಗ ಡಯಟ್ ಫುಡ್ ಇದೆ. ಹೌದು, ಇದು ಡಯಟ್ ಫುಡ್. ಇವಾಗ ಡಯಟ್ ಫುಡ್. ಉಪ್ಪು ಹಾಕ್ತಾ ಇದೀವಿ. ಈಗ ನೀರ್ ಬೇಕು ನನ್ಗೆ, ಒಂದು 2 ಗ್ಲಾಸ್ ನೀರು. ನೀರು ಟೇಸ್ಟ್ ಮಾಡಿ ನೋಡ್ಬೋದಲ್ವಾ ಇವಾಗ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಅಂತ? ವೇಣಿ, ನೀವೇ ಟೇಸ್ಟ್ ಮಾಡ್ಬಿಡಿ ಒಂದ್ಸತಿ. ಮಾಡ್ಲಾ? ಜಡ್ಜ್ ಅವ್ರು ಕೊಡ್ತೀನಿ ನಾನು, ಅವ್ರು ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಮಾಡ್ಬಿಡಿ. ಖಾರ ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್ ಆಗಿದೆಯಾ? ಓಕೆ. 10 ವರ್ಷ ತಗೊಂಡ್ರಿ ಆ ಹುಡುಗಿ ಹೆಸರು ತಿಳ್ಕೊಳಕ್ಕೆ. ಏನ ಹುಡುಗಿ ಹೆಸರು ಹೋಗ್ಲಿ ಹೇಳಿ. ಇಲ್ಲ, ಅದು ಹೇಳೋದು ತಪ್ಪಾಗತ್ತೆ. ಅಯ್ಯೋ, ಲೋಕದಲ್ಲಿ ಹೇಳಿ ಇರ್ತಾರೆ, ಆ ತರ ಲೋಕದಲ್ಲಿ ಅದೆಷ್ಟು ಆ ಹುಡುಗಿರು ಇರ್ತಾರೋ ಹೇಳಿ. ಅವ್ರ ಮನೇಲಿ ಕರೆಯೋದು ಹೇಳ್ತೀನಿ, ಅನು ಅಂತ ಕರೀತಾರೆ. ಓಹೋ, ಅನು ನೋಡಿ, ಮಿಸ್ ಮಾಡ್ಕೊಂಡ್ಬಿಟ್ರಿ ನೀವೆಂತ ಒಳ್ಳೆ ಅವಕಾಶನ. ಮುಂದೆ ಪ್ರಪೋಸ್ ಮಾಡಿದ್ರ ಒಟ್ನಲ್ಲಿ? ಮನೆಗೆ 10 ವರ್ಷ ಆದ್ಮೇಲೆ ನಮ್ಮ ಹುಡುಗರೆಲ್ಲ ಇದನ್ನ ಗೊತ್ತು, ನನ್ನ ಒಂದು ಒನ್ವೆಲ್ಲ ಗೊತ್ತು, ಅವ್ರೆಲ್ಲ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ಅವ್ರ ಮನೆಯೆಲ್ಲ ತಿಳ್ಕೊಂಡು ಹೋದ್ವಿ. ನನ್ ಜೊತೆ 1-2 ಹುಡುಗರು, ನಮ್ಮ ರೂಮ್ ಮೇಟ್ಸ್, ಮತ್ತೆ ಒಬ್ರು ಲೇಡಿ ಅವರು. ಸೊ ಎಲ್ಲ ಹೋದ್ವಿ. ಹೋಗಿ ಮನೆಗೆ ಪ್ರಪೋಸ್ ಮಾಡಿದ್ವಿ, ಮದ್ವೆ ಆಗೋದಿಕ್ಕೆ. ನಾನೊಂದು ಕ್ಯಾಸೆಟ್ ಮಾಡಿದ್ದೆ, ಓ ಕುಸುಮ ಬಾಲೆ ಅಂತ. ಅದನ್ನು ಪ್ರೆಸೆಂಟ್ ಮಾಡಿದೆ. ಮಾಡಿ ಆದ್ಮೇಲೆ ಅವ್ರ ಮನೆಯವರು ಕೇಳಿದ್ರು, ಹೌದು ನನ್ ಮಗಳು ಕಾಲೇಜ್ ಬಿಟ್ರೆ ಮನೆ ಬಿಟ್ರೆ ಕಾಲೇಜು, ನೀವ್ ಯಾವ ಟೈಮಲ್ಲಿ ಅವಳು ನೋಡಿದ್ದು ಅಂತ. ಅವಾಗ ಅದು ಕಾಶಿನಾಥ್ ಸರ್ ಮನೆ, ನಾನು ಕಾಶಿನಾಥ್ಗೆ ಅಸಿಸ್ಟೆಂಟ್ ಆಗಿದ್ನಲ್ಲ, ಸರ್ ಮನೆಯಿಂದ ನೋಡ್ತಿದ್ದೆ, ಕಾಲೇಜ್ ಹೋಗ್ತಾ ಇದ್ದಿದ್ದು. ಆವಾಗ ಇಷ್ಟ ಆಗಿದ್ದು. ಆಮೇಲೆ ಅದು ಹೇಳ್ದೆ, ಹೀಗೆ ಸಾರಿ ಅವಳಿಗೆ ಎಂಗೇಜ್ಮೆಂಟ್ ಆಯ್ತು, 2 ತಿಂಗಳಿಗೆ ಮದ್ವೆ ಅಂತ. 10 ವರ್ಷ ಆಗಿರ್ಲಿಲ್ಲ, ನಾನು ಹೋಗಿ ಕೇಳೋದಕ್ಕಿಂತ 2 ತಿಂಗಳಲ್ಲಿ ಮದ್ವೆ ಅಂತ. ಬಟ್ ನಿಮ್ ಜೀವನದಲ್ಲಿ 8, 10 ಇದೆರಡು ಏನೋ ಬಹಳ ಮುಖ್ಯವಾದ ನಂಬರ್ಸ್. ಯಾಕಂದ್ರೆ 10 ವರ್ಷ ಪ್ರಪೋಸ್ ಮಾಡಕ್ ತಗೊಂಡ್ರು, ಅದಾದ್ಮೇಲೆ ಮದ್ವೆನೇ ಆಗಲ್ಲ 10 ವರ್ಷ ಅಂತ ಡಿಸೈಡ್ ಮಾಡಿದ್ರು, ಅಲ್ವಾ? ಮತ್ತೆ ಇವ್ರನ್ನ ನೋಡಿ ಮದ್ವೆ ಆಗ್ಬಿಟ್ರಿ ನೀವು. ಹೌದು, ತುಂಬಾ ಮಂದಿ ನನ್ಗೆ ಅಡ್ವೈಸ್ ಮಾಡಿದ್ರು, ಅದು ಗಣ್ಯ ವ್ಯಕ್ತಿಗಳು, ನಮ್ಮ ಗುರುಗಳು ಹಂಸಲೇಖ ಅವರು, ಆಮೇಲೆ ನಟ ಅಶೋಕ್ ಅವರು, ಆಮೇಲೆ ಅವಿನಾಶ್ ಅವರು, ಮಾಳವಿಕ ಅವಿನಾಶ್, ಆಮೇಲೆ TN ಸೀತಾರಾಮ್ ಸರ್ ಎಲ್ಲ ನನ್ಗೆ ನೋಡಿ, ಸುಮ್ನೆ ಉಂಡಾಡಿ ತರ ಇದ್ದೀರಾ ನೀವು, ಏನು ಸಂಪಾದನೆ ಮಾಡಿಲ್ಲ, ನೀವು ಮದುವೆ ಆಗಿದ್ರೆ ಒಂದು ಮನೆ, ಸಂಪಾದನೆ, ಸೇವಿಂಗ್ಸು ಅದೆಲ್ಲ ಇರೋದು. ಇವಾಗ ನೋಡಿ ಏನ್ ಸೇವಿಂಗ್ಸ್ ಇದೆ ನಿಮ್ಮ ಹತ್ರ, ಏನ್ ಮಾಡ್ಕೊಂಡಿದ್ರಿ ನೀವು ಅಂತೆಲ್ಲ ಒಂದ್ ರೀತಿ ಬೈಯೋ ರೀತಿಯಲ್ಲೇ ಹೇಳ್ಬಿಟ್ರಲ್ಲ. ಸೊ ಆವಾಗ ಅನ್ಕೊಂಡೆ, ಡಿಸೈಡ್ ಮಾಡೋ ಟೈಮಲ್ಲಿ ಒಕ್ಕೂಟದಿಂದ ಕೃಷ್ಣ ಅಂತಿದ್ರು, ಅವ್ರು ಹೇಳಿದ್ರು, ಈ ತರ ಒಬ್ರು ಲೇಡಿ, ಇವ್ರ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಮದುವೆ ಆದ್ರೆ ಒಳ್ಳೇದ್ ನೀವು ಅಂತ ಹೇಳಿದ್ರು. ಇಲ್ಲ ಸರ್ ಅವೆಲ್ಲ ಬೇಡ, ಹೋಗ್ಲಿ ಅವ್ರ ತಮ್ಮ ಸಿಂಗರು ಒಂದು ಅವಕಾಶ ಕೊಡಿ. ಸರಿ, ಹಾಗೆ ಇವ್ರನ್ನ ಕರ್ಸಿದ್ರು. ಸುಮ್ನಿರಿ, ಅದೆಲ್ಲ ನಿಜವಾದ ಸೀನ್ ಏನು ಅಂದ್ರೆ, ಒಂದಿನ ಸೇವಿಂಗ್ ಮಾಡೋಣ, ದುಡ್ಡು ಉಳ್ಸೋಣ ಅಂತ ಊಟಕ್ಕೆ ಅಂತ ಇವ್ರ ಮನೆಗೆ ಹೋಗಿ ಇವ್ರನ್ನೇ ಕ್ಯಾಚ್ ಹಾಕೊಂಡಿದ್ದಾರೆ ನಮ್ಮ ವಿಮನೋರ್ ಅವರು. ಅದ್ ಪರಿಚಯ ಆದ್ಮೇಲೆ ತಾನೇ ಊಟಕ್ಕೆ ಹೋಗೋದು, ಸುಮ್ನೆ ನುಗ್ಗಕ್ಕಾಗತ್ತಾ? ಸರಿ, ಪರಿಚಯ ಆಯ್ತು, ಹೇಳಿ. ಸೊ ಸಿಂಗ ತಮ್ಮನ್ನ ಕರ್ಕೊಂಬಂದ್ರು, ಅವ್ರು ಹಾಡಿದ್ರು, ಓಕೆ ಆಯ್ತು ಅಂತ, ಬನ್ನಿ ಸರ್ ನಮ್ಮ ಮನೆಗೆ ಊಟಕ್ಕೆ ಅಂತಂದ್ರು. ಆ ಟೈಮಲ್ಲೆಲ್ಲ ಯಾರು ಕರೀತಾರೆ? ಆಸೆ ಸಂಕ್ರಾಂತಿ ಹಬ್ಬ ಮಾರನೇ ದಿನ ಅಲ್ಲ ಬಂದಿದ್ದು, ಹಬ್ಬದ ದಿನ, ಮಾರನೇ ದಿನ ಬಂದ್ರು. ಹಬ್ಬದ ದಿವಸ ಬೇಡ, ಅವ್ರಿಗೇನ್ ಸಂಕೋಚ ಆಗಿದ್ದು, ನಾವೆಲ್ಲ ತಂಗ್ಳು ತಿನ್ನೋದು ಜಾಸ್ತಿ. ಹಬ್ಬದ ದಿವಸ ಮಾರನೇ ದಿನ ಬರ್ತೀನಿ ಅಂತ ಬಂದು ತುಂಬಾ ಚೆನ್ನಾಗಿ ಅಮ್ಮ ಎಲ್ಲ ಮಾತಾಡ್ಸಿದ್ರು. ಅಮ್ಮನ್ಗೆ ಅಮ್ಮ ಬೌಲ್ಡ್, ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟು ಸಿಂಪಲ್ ಆಗಿ ನೀನ್ ಕರೆದಿದ ತಕ್ಷಣ ಮನೆಗ್ ಬಂದ್ರಲ್ಲ, ಒಂದು ಒಳ್ಳೆ ಪಾಸಿಟಿವ್ ಅಟ್ಮಾಸ್ಫಿಯರ್ ಮನೆಯಲ್ಲಿ. ಸಾತ್ವಿಕ ತಾಯಿ, ಇವರೆಲ್ಲ ಸಾತ್ವಿಕ ಫ್ಯಾಮಿಲಿ. ಅಲ್ಲಿ ಒಂದು ಗಂಟೆ ಹೊಡಿತಷ್ಟೇ ಫಸ್ಟ್ ಬೆಲ್. ಆಮೇಲೆ ನಮ್ಮ ಹುಡುಗರು, ಅಣ್ಣ ಆ ಹುಡುಗಿ ಚೆನ್ನಾಗಿರಲ್ವಾ? ಚೆನ್ನಾಗಿದೆ, ಸ್ವಲ್ಪ ಲಡ್ಡು ತರ ಇಲ್ವಾ? ಲಡ್ಡು ಅಂದ್ರೆ ನಾನು ಅನ್ನಂತ ಹೇಳಿದಲ್ಲ, ಅವಳು ಲಡ್ಡು ಅಂತ ಲವ್ ಅಲ್ಲ, ಕ್ರಶ್ ಅಂತ ಹೇಳಿ. ಫಸ್ಟ್ ಅಲ್ಲ, ಒನ್ ವೇ ಲವ್, ಅದು ಹೆಂಗೆ ಲವ್ ಆಗುತ್ತೆ? ಕ್ರಶ್ ಅಲ್ವಾ? ಇವ್ರಿಗೆ ಕ್ರಶ್ ಅಷ್ಟೇ. ಲಡ್ಡು ತರ ಇಲ್ವಾ? ಪರವಾಗಿಲ್ಲ, ಸ್ವಲ್ಪ ಹತ್ತತ್ರ. ಆಮೇಲೆ ಇವರೆಲ್ಲ ನನ್ನ ಹುಡುಗರೆಲ್ಲ, ಮನೆ ಹುಡುಗರೆಲ್ಲ ಪ್ರೆಷರ್ ಹಾಕಿದ್ರು,
ನನ್ಗೂ ಅನ್ನಿಸ್ತು ಆಯ್ತು ನೋಡೋಣ, ಯಾಕಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ನನ್ಗೆ ಹೇಳಿದ್ದಾರೆ. ಹೇಳಿದ್ದಾರೆ. ಸರಿ ಅಂತ ನಾನು ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ಈ ತರ ಡೈಲಾಗ್ ಏನದು ಫಸ್ಟ್ ಡೈಲಾಗ್ ಓಕೆ, ನಿಮ್ಮನ್ನು ಮದುವೆ ಆಗೋದಿಕ್ಕೆ ನಾನು ಹೇಳ್ತಾ ಏ ಹಂಗಲ್ಲಪ್ಪ, ಎಲ್ಲ ನೋಡು ಮರು ಎಂಟಿ ವಿಷಯ ಅಂದ್ರೆ ಎಲ್ಲ ಬೇರೆ ವಿಷಯ ಚೆನ್ನಾಗಿ ವಿಷಯ ಚೆನ್ನಾಗಿ 10 ವರ್ಷ ಏನೇನ್ ನೋಡಿದ್ದು ಎಲ್ಲೆಲ್ಲಿ ನೋಡಿದ್ದು ಎಲ್ಲ ನೆನಪಿದೆ. ಹಂಗಲ್ಲ, ಅದು ಫೋನಲ್ಲಿ ಒಂದ್ ದಿವ್ಸ ಮಾತಾಡ್ತಾ ಇದ್ವಿ, ನನ್ಗೆ ಮೀಟಿಂಗ್ ಇತ್ತು, ಮಾಡಿ ಅರ್ಜೆಂಟ್ ಆಗಿ ಫೋನ್ ಮಾಡಿ ಅಂತ ಅಂದ್ಬಿಟ್ಟು ಅದು ಪ್ರಪೋಸ್ ಮಾಡೋಕ್ ಧೈರ್ಯ ಬಂದಿಲ್ಲ. ಅದೇ ನನ್ ಒಳ್ಳೆ ಸಾಫ್ಟ್ ಕಾರ್ನರ್ ಇತ್ತು, ಒಳ್ಳೆ ಒಪಿನಿಯನ್ ಇತ್ತು. ಬಟ್ ನಾವು ಆರ್ಡಿನರಿ ಫ್ಯಾಮಿಲಿಯಿಂದ ಬಂದಿರೋದು, ಮ್ಯೂಸಿಕ್ ಡೈರೆಕ್ಟರ್ನ ಕೇಳೋಕಾಗುತ್ತಾ ಶ್ರುತಿ? ನನ್ನ ಇಷ್ಟಪಡ್ತೀರ ಹೇಗೆ ಒಂದು ಆರ್ಡಿನರಿ ಹುಡುಗಿ. ನಾನೇನ್ ಮಾಡ್ದೆ, ಹಂಗೆ ಮಾತಾಡ್ತಾ ಇದ್ದೆ, ನಿಮ್ ಮನೇಲಿ ಮನೆಯವ್ರು ಏನು ಕಾಣಿಸ್ಲಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ ನಾನು. ನೀವು ಕೇಳಿದ್ರಿ? ಅಯ್ಯೋ ನನ್ ವಿಷಯ ಗೊತ್ತಿಲ್ವಾ ಅಂತಂದ್ರು. ಏನ್ ವಿಷಯ? ನನಗೆ ಡೈವರ್ಸ್ ಗಿವರ್ಸ್ ಆಗೋಗಿದ್ಯೋ ಅಥವಾ ನಾನು ಸಡನ್ ಆಗಿ ಕೇಳ್ದೆ, ಮನೇಲಿ ನಾವು ಮೊನ್ನೆ ಬಂದಾಗ ಹೆಂಗಸ್ರೇ ಕಾಣಿಸ್ಲಿಲ್ಲ, ಮತ್ ಮೊನ್ನೆ ನಮ್ಮನೆಗ್ ಬಂದಾಗ್ಲೂ ನೀವು ಕರ್ಕೊಂಡ್ ಬರ್ಲಿಲ್ಲ, ಬಂದಿದ್ರು ಅಂತ. ಅದಕ್ಕೆ ನನಗ್ ಮದ್ವೆನೇ ಆಗಿಲ್ಲಮ್ಮ, ನನ್ ವಿಷಯ ಎಲ್ಲೂ ಓದೇ ಇಲ್ವಾ ನೀವು? ಇಲ್ಲ ಸರ್, ನನ್ ಸಾರಿ, ನನ್ ಪರ್ಸನಲ್ ವಿಷಯ ಯಾವತ್ತೂ ಫಾಲೋ ಅಪ್ ಮಾಡಿಲ್ಲ ನಾನು ಅಂತ ಹೇಳ್ದೆ. ಆಮೇಲೆ ಆಗಿಲ್ಲಮ್ಮ ಮದ್ವೆ, ಆಗ್ಬೇಕು ಅನ್ಕೊಂಡು ಅದೆಲ್ಲ ಏನೇನೋ ಆಯ್ತು. ಈಗಾಗ್ರಿ ಮದ್ವೆ, ನಿಮ್ಗೆ ಎಷ್ಟೊಂದ್ ಜನ ಸಿಂಗರ್ಸ್ ಎಲ್ಲ ಇರ್ತಾರಲ್ವಾ, ಮತ್ತೆ ನೀವ್ ಇಷ್ಟು ಒಳ್ಳೆ ವ್ಯಕ್ತಿ, ನಿಮ್ಮನ್ನ ಯಾರು ನಿಜವಾಗ್ಲೂ ಬೇಡ ಅನ್ನಲ್ಲ, ನನ್ನನ್ ಯಾರಮ್ಮ ಲೈಕ್ ಮಾಡ್ತಾರೆ ಅಂತಂದ್ರು. ನಾನ್ ತಕ್ಷಣ ಇದೇನ್ ಸರ್ ನೀವು ಈ ತರ ಹೇಳ್ತೀರಾ, ನಿಮ್ಮನ್ನ ಮದ್ವೆ ಆಗೋರು ನಿಜಕ್ಕೂ ಪುಣ್ಯ ಮಾಡಿರ್ಬೇಕು, ನಿಮ್ಮನ್ ಯಾರು ಬೇಡ ಅಂತಾರೆ ಸರ್, ಈ ಮಾತ್ ನಿಜಾನಾ ಅಂತ ಕೇಳಿದ್ರು. ಕ್ಯಾಚ್ ಹಾಕೊಂಡ್ರು ಅಲ್ಲ ನೀವನ್ನ? ನನಗೆ ಅವಾಗ ಹಾಗಿದ್ರೆ ಆ ಪುಣ್ಯವಂತೆ ನೀವೇ ಯಾಕಾಗ್ಬಾರ್ದು ಅಂದ್ರು. ಅದೇ ಡೈಲಾಗು. ನನ್ ತಕ್ಷಣ ಫೋನ್ ಇಟ್ಬಿಟ್ಟೆ, ಅಯ್ಯೋ ಅಂತ. ಹೌದಾ? ನಂಗ್ ಶಾಕು, ಏನು ಉತ್ತರ ಬರ್ಲೇ ಇಲ್ಲ. ಆ ಕಡೆಯಿಂದ ಫೋನ್ ಕಟ್ ಆಯ್ತು ಅಂತ ಮತ್ತೆ ಫೋನ್ ಮಾಡಿದ್ರ? ನನ್ಗೆ ಅನ್ಫಾರ್ಚುನೇಟ್ಲಿ ಇಮಿಡಿಯೇಟ್ ಒಂದು ಆಫೀಸಲ್ಲಿ ಮೀಟಿಂಗ್ ಇತ್ತು ನನ್ಗೆ. ತಕ್ಷಣ ಅದಾಗಿ 5 ನಿಮಿಷಕ್ಕೆ ನಾನು ಫೋನ್ ತೆಗ್ದಿಲ್ಲ. ಆಫೀಸ್ ಅವರೇ ಫೋನ್ ಕೊಟ್ಟಿದ್ರು, ಆಗ ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ. ಸರಿ, ಓಕೆ. ಸೊ ಆಮೇಲೆ ಮತ್ತೆ ಸಾಯಂಕಾಲ ಫೋನ್ ತೆಗೆದ್ರೆ ಎಷ್ಟೊಂದು ಮಿಸ್ಡ್ ಕಾಲ್ಸ್. ಎಷ್ಟು? 10 ಮಿಸ್ ಈ ನಾನ್ ಹೇಳಿದ ಮಾತ್ ಮೇಲೆ ನೀವು ನಿಜವಾಗ್ಲೂ ನಾನ್ ಕೇಳಿದ್ದು ತಪ್ಪ ಅಂತ ಅಂದ್ಬಿಟ್ಟು, ಇಲ್ಲ ನೀವು ಮನೆಯವ್ರ ಹತ್ರ ಮಾತಾಡಿ ಅಂತ ಅಷ್ಟೇ ಹೇಳ್ದೆ. ಆಮೇಲೆ ಮನೆಗ್ ಬಂದು ಅಮ್ಮನ್ ಕೇಳಿ, ಅಮ್ಮ ಫುಲ್ ಖುಷಿ. ನನ್ಗೆ ನೈಟ್ ಎಲ್ಲ ಬ್ರೈನ್ ವಾಶ್. ಏನಂತ? ಅಂತೋನು ಯಾರೇ ಅವ್ರೇ ಪಾಪ ಅಷ್ಟ್ ಚೆನ್ನಾಗಿ ಕೇಳ್ತಾ ಇದಾರೆ, ನೀನು ಹಂಗಲ್ಲಮ್ಮ, ನನಗ್ ಭಯ. ಹೇಳಕ್ಕಾಗಲ್ಲ, ಮತ್ತೆ ಇನ್ನೊಂದ್ ಲಡ್ಡು ನೋಡ್ಕೊಂಡು ಹೋದ್ರೆ ಕಷ್ಟ ಅಂತ. ಇಲ್ಲ ಅದಿರ್ಲಿಲ್ಲ. ಇವಾಗ ಸಿರಿ ಧಾನ್ಯ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಇವ್ರ ಸೂಪರ್ ಸಿರಿ ಲವ್ ಸ್ಟೋರಿ ಕೇಳಾಯ್ತು. ಓಕೆ, ಇದನ್ನ ಓಪನ್ ಮಾಡ್ಬೋದಾ ಇವಾಗ? ಆಹಾ, ವಾವ್, ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು. ಕಾಣಿಸುತ್ತೆ ನೋಡಿ. ಅನ್ನದಾತ ಸುಖಿ ಭವ ಅಂತ ಹೇಳೋ ಬದ್ಲು ಸಿರಿಧಾನ್ಯದಾತ ಸುಖಿ ಭವ ಅನ್ಬೇಕು. ಸಿರಿಧಾನ್ಯ ಬಿಸಿಬೇಳೆ ಬಾತ್ ಮಾಡಕ್ ಏನೇನೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಸಿರಿಧಾನ್ಯ ಬಿಸಿಬೇಳೆ ಬಾತ್ ಬೇಕಾಗುವ ಸಾಮಗ್ರಿಗಳು: ಎಣ್ಣೆ 2 ಟೀ ಚಮಚ, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಅರಿಶಿಣ ಸ್ವಲ್ಪ, ಈರುಳ್ಳಿ ಅರ್ಧ ಬಟ್ಲು, ಟೊಮ್ಯಾಟೊ ಅರ್ಧ ಬಟ್ಲು, ಹಸಿಮೆಣಸಿನಕಾಯಿ 4, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಬೀನ್ಸ್, ಹಸಿ ಬಟಾಣಿ, ಕ್ಯಾರೆಟ್, ಸಾಮೆ ಅಕ್ಕಿ ಅರ್ಧ ಬಟ್ಲು, ನವಣೆ ಅಕ್ಕಿ ಅರ್ಧ ಬಟ್ಲು, ಬಿಸಿಬೇಳೆ ಬಾತ್ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಅರಿಶಿಣ, ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸಿಕೊಂಡ ನಂತರ ಹೆಚ್ಚಿದ ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೀನ್ಸ್, ಹಸಿ ಬಟಾಣಿ, ಕ್ಯಾರೆಟ್, ಸಾಮೆ ಅಕ್ಕಿ, ನವಣೆ ಅಕ್ಕಿ, ಬಿಸಿಬೇಳೆ ಬಾತ್ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಬೇಕಾಗುವಷ್ಟು ನೀರು ಸೇರಿಸಿ 3 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡ್ರೆ ರುಚಿಯಾದ ಆರೋಗ್ಯಕರ ಸಿರಿಧಾನ್ಯ ಬಿಸಿಬೇಳೆ ಬಾತ್ ಸವಿಯೋದಕ್ಕೆ ಸಿದ್ಧ. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ-ಪವರ್ಡ್ ಬೈ ವಿಮೆನ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ವೇಟಿಂಗ್ ಸಿರಿ ಧಾನ್ಯ ಬಿಸಿ ಬೇಳೆ ಬಾತನ ಕಬಳಾಯಿಸಕ್ಕೆ. ಸೊ ವೇಣಿ, ನಮ್ಮ ಮಿಸ್ಟರ್ ಎಂ ಅಲಿಯಾಸ್ ವಿ ಮನೋಹರ್ ಅವರೇ ರೆಡಿನಾ? ರೆಡಿ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಗೋಳು ಪರದಾಟ ಸಾಕಿನ್ನು, ಬದುಕೋದ್ ಕಲಿಯೋ ಬಿಕ್ನಾಸಿ, ನಗೋದಿಕ್ಕೆ ಯಾಕೆ ಚೌಕಾಸಿ, ನಗಿಸಿ ನಗುವುದ ಕಲಿ. ರೆಡಿನಾ? ಫಸ್ಟ್ ಟ್ರೈ ಮಾಡೋಣ. ರೆಡಿ? 1 2 3. ಬಿಸಿಬೇಳೆ ಬಾತ್ ಪ್ರಿಯ ಆಗಿದ್ರೆ ನೀವು ಅಕಸ್ಮಾತ್ ಅಯ್ಯೋ ಅನ್ನ ತಿನ್ನಕ್ ಆಗಲ್ವಲ್ಲ, ದಪ್ಪ ಆಗೋಗ್ತೀನಿ ಅಂತ ಅನ್ಕೊಳ್ತಿದ್ರೆ, ಖಂಡಿತವಾಗ್ಲು ಸಿರಿಧಾನ್ಯ ಬಿಸಿಬೇಳೆ ಬಾತ್ನ ಟ್ರೈ ಮಾಡ್ಲೇಬೇಕು. ವೆರಿ ನೈಸ್. ಈ ತರ ನಮ್ಮ ಮನೋಹರ್ ಅವರು ಮದುವೆ ಏನೋ ಮಾಡ್ಕೊಂಡ್ರು.
10 ವರ್ಷ ಡಿಲೇ ಮಾಡಿ ಮದ್ವೆ ಊಟ ಹಾಕ್ಸಿದಾಗ ಒಂದ್ ಸೈಡ್ ಅಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್, ಇನ್ನೊಂದ್ ಸೈಡ್ ಅಲ್ಲಿ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು, ನಮ್ಮ ಕಾಶಿನಾಥ್ ಅವರು, ಉಪ್ಪಿ ಇವ್ರನ್ನೆಲ್ಲ ಕರ್ದಿದ್ರೆ ಬರ್ತಿದ್ರು ಮದ್ವೆಗೆ. ಈ ತರ ಭರ್ಜರಿ ಭೋಜನಾನು ಹಾಕಿಸ್ಬೋದಾಗಿತ್ತಪ್ಪ. ಯಾಕೆ ಮಾಡ್ಲಿಲ್ಲ ನೀವು? ಯಾರನ್ನು ಕರೆದಿರ್ಲಿಲ್ಲ. ನನ್ಗೆ ಆ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ನಾನು ತುಂಬಾ ತೀರೋದಲ್ಲಿದ್ದೆ. ನಾನು ನನ್ನ ಮದ್ವೆ ಅಂತಂದ್ರೆ ಅದು ಒಂದು ಕಡೆ ಕಿರುತೆರೆಯವರು ಎಲ್ಲ ನನ್ನ ಫ್ರೆಂಡ್ಸು. ಹೌದು. ಯಾಕಂದ್ರೆ ನಾನು ಎಲ್ಲ ಧಾರಾವಾಹಿಗಳಿಗೆ ಮ್ಯೂಸಿಕ್ ಎಲ್ಲ ಕೊಟ್ಟಿದ್ದಾಗ, ಇನ್ನೊಂದ್ ಕಡೆ ಪತ್ರಿಕೆಯವರೆಲ್ಲ ನನ್ನ ಸ್ನೇಹಿತರು, ಇನ್ನೊಂದ್ ಕಡೆ ಚಲನಚಿತ್ರರಂಗ ದೊಡ್ಡ ಇದು ಬಳಗ. ಇಷ್ಟು ಜನಕ್ಕೆ ಊಟ ಹಾಕೋ ಯೋಗ್ಯತೆನೆ ನಂಗಿರ್ಲಿಲ್ಲ ಆಗ. ಅಂತ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಕ್ಲೋಸೆಸ್ಟ್ ಇವ್ರ ರಿಲೇಟಿವ್ಸ್, ನನ್ನ ಮನೆ ಹುಡುಗರು ಇಷ್ಟೇ ಜನ ಹೋಗಿ ಪಳನಿಯಲ್ಲಿ ಹೋಗಿ ಮದ್ವೆ ಆಯ್ತು, ಸೀಕ್ರೆಟ್ ಆಗಿ ಮದ್ವೆ ಮದ್ವೆ ಆಗಿದ್ದು. ಆಗಿದ್ದು. ನಿಮ್ ಹೆಂಡತಿ ಹೇಗೆ ಒಳ್ಳೆ ಸಿರಿಧಾನ್ಯ ಬಿಸಿಬೇಳೆ ಬಾತ್ ಕೊಟ್ರು, ನೀವು ಒಂದು ಒಳ್ಳೆ ಸಿನಿಮಾ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ನಮ್ಗೆ ಇವಾಗ. ಖಂಡಿತ. ಕಮಾನ್. ತೊಳ್ಕೊಳ್ಳೋಣ. ಹಾ. ಧಾನ್ಯ ಅಲ್ಲ, ಧನ್ಯನಾದೇನು ಅಂತ ಹೇಳ್ಬೇಕು. ಸಿರಿ ಧಾನ್ಯ ಬಿಸಿ ಬೇಳೆ ಬಾತನ ತಿಂದ್ರೆ ಯಾರ್ಯಾರು ಹೀಗಿದಿರೋ ಹೀಗಾಗಿ ಹೋಗ್ತೀರಾ, ಫುಲ್ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಅಲ್ವಾ? ತುಂಬಾ ಚೆನ್ನಾಗಿ ಮಾಡಿದ್ರಿ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಅದಕ್ಕೆ ಮಿಸ್ಟರ್ ಎಂ, ನೀವು ಮನೇಲಿ ಊಟನೇ ಮಾಡಲ್ಲ ಅಂತ ಗೊತ್ತಾಗ್ತದೆ. ಯಾರು ಹೇಳಿದ್ದು? ನೀವು ಮನೇಲಿ ಊಟ ಮಾಡಿದ್ರೆ ಇಷ್ಟು ರುಚಿಯಾಗಿ ಬರೀ ಸಿರಿ ಧಾನ್ಯ ಇದು ಅದು ಅಂತ ನೀವು ಖುಷಿ ಅಂತ ಸ್ಲಿಮ್ ಆಗಿ ಹೋಗ್ತೀರಾ. ಸ್ಲಿಮ್ ಅಲ್ಲ, ಸ್ವಲ್ಪ ಓವರ್ ಆದ ತಕ್ಷಣ ಹಿಂಗಾಗಿದೆ. ಅದು ಬಿಕಾಸ್ ಆಫ್ ಲವ್ ಅನ್ಸುತ್ತೆ, ಟ್ರೂ ಲವ್. ನಿಮ್ಮಿಬ್ಬರನ್ನ ನೋಡಿದ್ರೆ ಎಷ್ಟು ಅದ್ಭುತವಾದ ಅನ್ಯೋನ್ಯವಾದ ಜೋಡಿ ಅಂತ ಗೊತ್ತಾಗುತ್ತೆ ಖಂಡಿತ ಅಲ್ವಾ? ಹೌದು. ಸೊ ನಿಮ್ಮ ಹೆಂಡತಿ ಕೈ ರುಚಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್ ವೇಣಿ, ಖುಷಿ ಆಯ್ತಾ ನಿಮ್ಗೆ ಇಲ್ಲಿ ಬಂದು ಅಡಿಗೆ ತುಂಬಾ ಮಾಡಿದ್ದು? ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನೀವು ತಪ್ಕೊಂಬಿಡಿ ಹೆಂಡತಿನ. ಬಂದಿದ್ದು ಥ್ಯಾಂಕ್ ಯು ವೇಣಿ. ನಮ್ಮ ವಿ ಮನೋಹರ್ ಅವರು ನೋಡಕ್ಕೆ ಬೆಣ್ಣೆ ತರ ಇದ್ದಾರೆ, ಆದ್ರೆ ಬೇಜಾನ್ ಕೃಷ್ಣನ್ ತರನೇ ಕೆಲ್ಸಗಳನ್ನ ಮಾಡಿದ್ದಾರೆ. ಗೊತ್ತಾ ನಿಮ್ಗೆ? ಚಿಕ್ಕ ವಯಸ್ಸಲ್ಲಿ ಸಂತೆಗೆ ಹೋಗ್ತಿದ್ರಂತೆ ಒಂದು ವಸ್ತುವನ್ನ ಕದಿಯಕ್ಕೆ. ಅದು ಯಾವ ವಸ್ತು, ಏನಿರ್ಬೋದು ಅದು ಇವಾಗ ಗೊತ್ತಾಗಲ್ಲ, ನಾಳಿನ ಎಪಿಸೋಡ್ ಅಲ್ಲಿ ಗೊತ್ತಾಗತ್ತೆ. ಆಲ್ಸೋ ಆ ಟೈಮಲ್ಲೆಲ್ಲ ಎಷ್ಟು ಒಂದ್ ಟೆಂಟಲ್ಲಿ ಸಿನಿಮಾ ನೋಡಕ್ ಎಷ್ಟು ದುಡ್ಡು ಬೇಕಾಗಿತ್ತು? 25 ಪೈಸೆ. 25 ಪೈಸೆ, 4 ಆಣೆ. ಒಂದ್ 25 ಪೈಸೆ ಕೊಟ್ಟು ಸಿನಿಮಾ ನೋಡೋದು ಬಹಳ ಕಷ್ಟ ಆಗಿರ್ತಿತ್ತು. ಆದ್ರೆ ನಮ್ಮ ಮನೋಹರ್ ಅವರು ನೋಡ್ತಿದ್ರು ಸಿನಿಮಾನ. ಹೇಗ್ ನೋಡ್ತಿದ್ರು ಟೆಂಟ್ ಅಲ್ಲಿ? ಈ ಕಥೆಗಳೆಲ್ಲ ನಾಳೆ ಗೊತ್ತಾಗತ್ತೆ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮೆನ್, ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ವಿ ಮನೋಹರ್. ನಾವಿಬ್ರು ಇವಾಗ ಹೇಳ್ತಾ ಇದೀವಿ, ಟಡಾ, ಬಾಯ್ ಬಾಯ್. see you.